ನಮಸ್ಕಾರ ರೀಪಾ. ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ? ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಕ್ಯಾಬೇಜ್ ಕಡುಬು ಅಂತ ಮಾಡತ್ತೇನೆ ರೀ. ನೀವು ಆ ಕ್ಯಾಬೇಜ್ ಕಡುಬು ಅಂತಾರೆ ಕರೀರಿ, ಇಲ್ದಿರ ಮೋಮೋಸ್ ಅಂತಾರೆ ಕರೀರಿ, ಏನಾದರೂ ಕರೀರಿ. ಆದ್ರೆ ಹೆಂಗೆ ಮಾಡತ್ತೀನಿ, ಏನೇನು ಮಾಡತ್ತೀನಿ ಅಂತ ಒಂದೊಂದಾಗಿ ತೋರಿಸ್ಕೊತ ಹೋಗ್ತಾನಂತ ನಡೀರಿ. ಇಲ್ಲಿ ನೋಡ್ರಿ, ಕ್ಯಾಬೇಜ ಒಂದು ಗಡ್ಡೆ ಅಷ್ಟು ತರೋದಿಟ್ಕೊಂಡೀನಿ ರೀ. ಕ್ಯಾರೆಟೂ ಅದ ಸೇಮ್ ಸಣ್ಣಗೆ ತುರಿದಿಟ್ಕೊಂಡೇನಂತ. ತುರಕ್ಕಾಗದಿದ್ರು ನಿಮ್ಮ ಮಿಕ್ಸಿ ಜಾರ್ ಒಳಗಾದರೂ ಹಾಕ್ರಿ. ಆದಷ್ಟು ತುರಿದಿಟ್ಕೊಂಡ್ರೆ ಟೇಸ್ಟ್ ಮಸ್ತ್ ಕೊಡ್ತೈತ್ರಿ. ಇನ್ನು ಕಾಳು ಮೆಣಸನ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡೇನಿ. ಸಣ್ಣಗೆ ಉಳ್ಳಾಗಡ್ಡಿನೂ ಹೆಂಚಿಟ್ಕೊಂಡೇನಂತ. ನೀವು ಇದಕ್ಕೆ ಕ್ಯಾಪ್ಸಿಕಮ್ ಅದು ಸೇರಿಸೋರಿದ್ರೆ ಸಣ್ಣಗೆ ಹೆಂಚಿ ಸೇರಿಸ್ರಿಪ್ಪ. ನನ್ನ ಮಕ್ಕಳು ಬ್ಯಾಡ ಅಂತ ಅನ್ನಕತ್ರು. ಅದಕ್ಕೆ ಅವ್ರು ಇಷ್ಟದಂಗೆ ಅವ್ರು ಹೇಳಿದಂಗೆ ಮಾಡ್ಕೊಡತ್ತನಂತ. ಇಲ್ಲಿ ನೋಡ್ರಿ, ಒಂದು ಕಡಾಯಿ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಎಲ್ಲ ಕಾದಿಂದ್ರಿ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ರೆಡಿ ಮಾಡತ್ತೇನೆ ರೀ. ಅದ್ರೊಳಗೆ ಸಣ್ಣಗೆ ಏನು ಉಳ್ಳಾಗಡ್ಡೆ ಹೆಂಚಿಟ್ಕೊಂಡಿಲ್ಲ ಅವನು ಸೇರ್ಸತ್ತನಂತ್ರಿ. ಅವಂಚೂರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬಂದ್ಬಿಡೋಣಂತ. ನಾವು ಪೇರೆಂಟ್ಸ್ ಆಗಿ ಮಕ್ಕಳಿಗೋಸ್ಕರ ಅಡುಗೆ ಮಾಡತ್ತೇವಪ್ಪ ಅಂತಂದಿಂದ ಅವ್ರು ಹೇಳಿದಂಗೆ ಅವ್ರ ಟೇಸ್ಟಿಗೆ ಅನುಗುಣವಾಗಿ ಮಾಡಬೇಕಾಕತಿ. ಏನಂತೀರಿ ನೋಡ್ರಿಲೆ. ಅದಾದಿಂದ ಕಲರ್ ಎಲ್ಲ ಚೇಂಜ್ ಆಯಿತು. ಇನ್ನು ಕ್ಯಾಬೇಜು ಕ್ಯಾರೆಟು ಅದಕ್ಕೆ ಸೇರ್ಸತ್ತನಂತ್ರಿ. ನೋಡ್ರಿ, ಎಲ್ಲ ಸೇರಿಸಿ ಸ್ವಲ್ಪ ಕೆಳಗ ಮೇಲೆ ಮಾಡಿ ಹೊಳ್ಸಾಡ್ಬಿಡೋಣಂತ. ಮಕ್ಕಳದ ಸ್ಕೂಲ್ ಇದ್ದಾಗ ಡಬ್ಬಿ ಕಟ್ಟೋ ಟೆನ್ಷನ್ ಆದ್ರೆ ಮನ್ಯಾಗಿದ್ದಾಗ ಸಾಯಂಕಾಲ ಏನಾದರೂ ಒಂದು ರೆಸಿಪಿ ಮಾಡಿಕೊಡೋದು ಟೆನ್ಷನ್ ಆಗಿಬಿಡ್ತೈತೆ ನೋಡ್ರಿಲೆ. ಎಲ್ಲ ಹೊಳ್ಸಾಡ್ದಿಂದ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರ್ಸಾತೇನೆ ರೀ. ನೋಡ್ರಿ, ಉಪ್ಪೆಲ್ಲ ಸೇರಿಸ್ದಿಂದ ಬಾಯಿ ಮುಚ್ಚಿ 1-2 ನಿಮಿಷ ಇಟ್ಬಿಡೋನು. ಯಾಕಂದ್ರೆ ಎಲ್ಲ ನೀರು ಬಿಟ್ಟು ನಮಗೆ ಒಣದ ಡ್ರೈ ಆಗಿ ಸಿಗಬೇಕ್ರಿ. ಇಲ್ಲಿ ನೋಡ್ರಿ, ಎಲ್ಲ ಆಯಿತು. ಅದಾದಿಂದ 1/2 ಚಮಚೆ ಕಾಳು ಮೆಣಸಿನ ಪುಡಿನ ಹಾಕತ್ತೇನೆ ರೀ. ಯಾಕಂದ್ರೆ ಇದೇ ನೋಡ್ರಿ ಮೇನ್ ಮಸ್ತ್ ಬೇಕಿ ಟೇಸ್ಟ್ ನಮಗೆ ಕೊಟ್ಬಿಡ್ತೈತಿ. ಬೆಳಗಿನ ಟೈಮ್ ಜೋಳದ ರೊಟ್ಟಿ ಅಂತ ಮಕ್ಕಳಿಗೆ ರೂಢಿ ಇಟ್ಟಿದ್ದೀವಿ ರೀ. ಖರೆ ಆದರೆ ಸಾಯಂಕಾಲ ಬಂತಂದ್ರೆ ಏನಾದರೂ ಸ್ನ್ಯಾಕ್ಸ್ ಕೇಳಿ ನನ್ನ ಮಗಳು ಒಂದು ಮಾಡಿಸ್ಕೊಂಡು ತಿಂದೇ ಬಿಡ್ತಾಳ್ರಿ. ಅದು ಸ್ನ್ಯಾಕ್ಸ್ ಕೇಳಾಕಂತ ಅವಳ್ದ ಎತ್ತಿದ ಕೈ. ಇಲ್ಲಿ ನೋಡ್ರಿ, ಕಾಳು ಮೆಣಸು ಹಾಕಿದಿಂದ ಕೊತ್ತಂಬರಿ ಎಲ್ಲ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಸೇರ್ಸತ್ತೇನಂತ. ಎಲ್ಲನೂ ಹೊಳಿಸಿ ಇಟ್ಬಿಡೋಣಂತ. ಇದು ಪೂರ್ತಿ ಅಂದರೆ ಪೂರ್ತಿ ತನಗ ಆಗಲ್ರಿ. ಇದೆಷ್ಟು ಡ್ರೈ ಆಗಿ ಸಿಗ್ತೈತಲ್ಲ ಅಷ್ಟು ನಮಗೆ ಟೇಸ್ಟ್ ಕೊಡ್ತೈತಿ. ಇನ್ನು ಅದನ್ನು ಸೈಡ್ ಇಟ್ಟು ಇಲ್ಲಿ ನೋಡ್ರಿ, ಒಂದು ಕಡಾಯಿ ತೊಗೊಂಡೇನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. 4 ಹುಳಿ ಟೊಮೆಟೊ ತೊಗೊಂಡೇನಂತ. ಕ್ಯಾಬೇಜ್ ಕಡುಬು ಅಷ್ಟೇ ಇದ್ರೆ ಸಾಲ್ತತೇನ್ರಿ. ಅದ್ರ ಜೊತೆ ಒಂಚೂರು ನಮಗೆ ಟೊಮೆಟೊ ಕೆಚಪ್ ಮಾಡ್ಕೊಳತ್ತೇನೆ ರೀ. 2 ಹಣ್ಣು ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಒಂದು 4-5 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡೇನೆ ರೀ. ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡೇನಂತ. ಇಲ್ಲಿ ನೋಡ್ರಿ, ಇಷ್ಟ ಫೈನಲಿ ಸಿಕ್ತು. ಇದು ಎಲ್ಲ ತನಗಾದಿಂದ ಇದನ್ನು ಮಿಕ್ಸಿ ಜಾರಿಗೆ ಹೋಗಿ ಹಾಕ್ಕೊಂಬಂದ್ಬಿಡೋನು ನಡೀರಿ. ಇಲ್ಲಿ ನೋಡ್ರಿ, ಎಲ್ಲ ಸಣ್ಣಗೆ ನಾವು ಮಿಕ್ಸರ್ಗೆ ಹಾಕ್ಕೊಂಡು ಬಂದುಬಿಡೋಣಂತ. ಇನ್ನೊಂದು ವಿಷಯ, ನಿಮ್ಮ ಬಿಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಒಬ್ಬರೇ ನೋಡ್ರಿ, ಇಬ್ಬರ ನೋಡ್ರಿ, ಆದರೆ ಇಷ್ಟಪಟ್ಟ ನೋಡ್ತಿರಲ್ಲ, ಇದಕ್ಕಿಂತ ಹೆಚ್ಚಿನ ಖುಷಿ ಏನೈತಿ ಹೇಳಿ ನೋಡೋನು. ಇಲ್ಲಿ ನೋಡ್ರಿ, ಎಲ್ಲ ನಾವು ರುಬ್ಕೊಂಬಂದಿದ್ದಿಲ್ಲ ಸಣ್ಣಗೆ. ಒಂದು ಕಡಾಯಿ ಕಾಯಕ್ಕೆ ಇಟ್ಟಿದ್ದೀನಿ ರೀ. ಅದು ಕಾದಿಂದ ಅದ ಪೇಸ್ಟನ್ನು ನಾನು ಇದಕ್ಕೆ ಹಾಕಿಬಿಡತ್ತನಂತ. ಎಲ್ಲನೂ ಕೈ ಹೊಳ್ಸಾಡ್ಬಿಡೋಣಂತ. ಟೊಮೆಟೊ ಪೇಸ್ಟ್ನ ಇದಕ್ಕೆ ಹಾಕಿ ಒಂದು ಅರ್ಧ ಕಪ್ ನೀರು ಹಾಕಿ ಜಾರ್ ಒಳಗಿಂದೆಲ್ಲ ಇದಕ್ಕೆ ಸೇರ್ಸಾತೇನೆ ರೀ. ಇದು ಕುದಿ ಹತ್ತುವಾಗ ಒಂಚೂರ ಅರ್ಧ ಚಮಚೆ ಉಪ್ಪು, ಅರ್ಧ ಚಮಚೆ ಸಕ್ಕರೆ ಹಾಕತ್ತನಂತ್ರಿ. ಒಂದು 2 ಚಮಚೆ ಟೊಮೆಟೊ ಸಾಸ್ ಸೇರ್ಸಾತನಂತ್ರಿ. ಯಾಕಂದ್ರೆ ಫ್ಲೇವರ್ ಕೊಡ್ತೈತಿ. ಸೋಯಾ ಸಾಸ್ ಹಾಕೋರಿದ್ರೆ ಹಾಕೋರಪ್ಪ, ನಿಮ್ಮ ಇಷ್ಟ ನೋಡ್ರಿ. ಇದನ್ನೆಲ್ಲ ನಾವು ಕುದಿಯೋಕೆ ಬಿಟ್ಬಿಡೋಣಂತ. ಹೆಂಗಪ್ಪ ಅಂತಂದ್ರೆ ಇದ್ರ ಒಳಗಿಂದ ನೀರಿನ ಅಂಶ ಎಲ್ಲ ಕುದಿಬೇಕ್ರಿ. ಇದೆಷ್ಟು ಕುದ್ದು ನಮಗೆ ಗಟ್ಟಿಯಾಗಿ ಸಿಗ್ತೈತಲ್ಲ ಅಷ್ಟು ಟೇಸ್ಟ್ ಮಸ್ತ್ ಪೈಕಿ ಕೊಡ್ತೈತ್ರಿ. ಇಲ್ಲಿ ನೋಡ್ರಿ, ಎಷ್ಟು ನೀರ್ನಂಗಿತ್ತು, ನಮಗೆ ಇಷ್ಟು ಹದಕ್ಕೆ ಸಿಕ್ತ್ರಿ. ಇಷ್ಟಾದ್ರೆ ಇದ್ರ ಕತೆ ಮುಗೀತು. ಇದನ್ನು ಇನ್ನು ತಣ್ಣಗಾಗಕ್ಕೆ ಇಟ್ಬಿಡೋಣಂತ. ಇಲ್ಲಿ ನೋಡ್ರಿ, ಹೋಳಿಗೆ ಹಿಟ್ಟ ಮನ್ಯಾಗ ಇತ್ತು, ಹೀಗಾಗಿ ಅದನ್ನ ನಾನು ನಾದಿ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿನಿ ರೀ. ನೀವು ಮೈದಾ ಮತ್ತು ರವೆ 2 ಸಮ ಪ್ರಮಾಣದಲ್ಲಿ ತೊಗೊಂಡು ನಾದ್ಕೋತೇನಂದ್ರೆ ಹಾಗೂ ಬರ್ತೈತ್ರಿ. ನಾ ಆಲ್ರೆಡಿ ಹೋಳಿಗೆ ಹಿಟ್ಟು ಇದ್ದಿದ್ದರಿಂದ ಇದನ್ನೇ ಗಟ್ಟಿಗೆ ನಾದ್ಕೊಂಡು ಒಂದು ಹದಕ್ಕೆ ತಂದು ಇಟ್ಕೊಳತ್ತೇನೆ ರೀ. ಒಂದು ಸಣ್ಣ ಅಡಿಕೆ ಬೆಟ್ಟದಷ್ಟು ಉಳ್ಳಿ ಮಾಡಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳತ್ತೇನಂತ್ರಿ. ಮೊದಲು ಮೋಮೋಸ್ ಮಾಡಿಕೊಡು ಮಮ್ಮಿ ಅಂತ ಆರ್ಡ್ರ್ ಕೊಟ್ಟಿದ್ದೇಳ್ರಿ.
ನಂತರ ನಾವು ಉಳ್ಳಿ ಕಟ್ ಮಾಡೋದು ನೋಡಿ ಮಮ್ಮಿ ಇದಕ್ಕೆ ಮೋಮೋಸ್ ಬೇಡ, ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಹೇಳ್ಬೇಕಪ್ಪ ಅಂದರೆ ನಾವು ಇದಕ್ಕೆ ಕ್ಯಾಬೇಜ್ ಕಡುಬು ಅಂತ ಹೆಸರಿಡೋಣ ಮಮ್ಮಿ ಅಂತಂದು ಹೇಳಿದ್ದೇಳ್ರಿ. ಹೆಂಗಾರು ಹೇಳಿ ಮಾಡುವಂಥ ರೆಸಿಪಿ ಮಾತ್ರ ಟೇಸ್ಟಾಗಿ ನಮಗೆ ಸಿಕ್ಬಿಟ್ಟಿತ್ರಿ. ಇಲ್ಲಿ ನೋಡಿರಿ, ಸಣ್ಣಗೆ ಅಡಿಕೆ ಬೆಟ್ಟದಷ್ಟು ಕಟ್ ಮಾಡಿಟ್ಕೊಂಡು ಅವನ್ನೆಲ್ಲ ಗುಂಡಿಗೆ ಲಟ್ಟಿಸ್ಕೊಂಡು ಅವಕ್ಕೆ ಈ ಕ್ಯಾಬೇಜನ್ನು ನಾನು ಒಳಗೆ ತುಂಬಾತೇನಂತ್ರಿ. ನಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪಿಗೆ ತುಂಬ್ಕೊನಂತ. ಇದು ಹಿಂಗೆ ಅಂತೇನಿಲ್ಲ, ಹೆಂಗಾದ್ರೆ ತುಂಬ್ರಿ. ಮಾಡುವಂಥ ಅಡುಗೆ ಟೇಸ್ಟ್ ಕೊಟ್ಟರೆ ಇನ್ನೇನು ಬೇಕು ಹೇಳಿ ನೋಡೋಣ. ಯಾವ ಶೇಪ್ ಬೇಕಲ್ಲ ಆ ಶೇಪ ನಾ ಮಾಡತ್ತೇನೆ. ಅದನ್ನು ನೋಡಿ ನನ್ನ ಮಗಳು ಯಾವ ಶೇಪ್ ಒಳಗೆ ಮಾಡತ್ತಾಳೋ ನೋಡೋಣ ನಡೀರಿ. ನಾನೆಲ್ಲ ಲಟ್ಟಿಸ್ಕೊಟ್ರೆ ನನ್ನ ಮಗಳು ಮಮ್ಮಿ ಕಡುಬು ಮಾಡೋಣ ಬಾ, ಕ್ಯಾಬೇಜ್ ಕಡುಬು ಇದೇ ಟೇಸ್ಟ್ ಕೊಡ್ತತಂದು ಅವಳು ಮಾಡತ್ತಾಳ್ರಿ. ನೋಡ್ರಿ, ನೀವೇನ ಹೇಳ್ರಿ, ನನಗಿಂತ ಈ ಕಡುಬು ಮುರಿದ್ರಾಗಂದ್ರೆ ನನ್ನ ಮಗಳು ಎತ್ತಿದ ಕೈ ಅದಾಳು. ಹೆಂಗಪ್ಪ ಅಂತಂದ್ರೆ ನನಗಿಂತ ಚಂದ ಆಕೆ ಕಟ್ ಮಾಡಿ ಕೊಡ್ತಾಳ್ರಿ. ಇನ್ನು ನನ್ನೂ ಹೆಂಗಾರ ಪಂಗಾರ ಆಗ್ಬೋದು ಕರೆ, ಆದರೆ ನನಗಿಂತ ಪರ್ಫೆಕ್ಟಾಗಿ ನಮ್ಮ ಗುಬ್ಬಿ ಮಾಡಿಕೊಡ್ತಾಳ್ರಿ. ನೋಡ್ರಿಲೆ ಎಷ್ಟು ಚಂದ ಶೇಪ್ ಕೊಡ್ತಾಳಂತ. ಅದಕ್ಕೆ ನನಗೆ ತಿಥಿ ಮತ್ತಿ ದಿನ ಅಡುಗೆಗೆ ಅವಳಿಲ್ದರ ನನಗೆ ಮಾಡೋಕ್ಕನ ಆಗೋದಿಲ್ಲ ನೋಡ್ರಿ. ಇನ್ನು ಈ ಜಾಲಿಗೆಲ್ಲ ರೀ ಕೆಳಗೆ ಸೈಡಿಗೆ ಎಲ್ಲ ಎಣ್ಣೆ ಹಚ್ಚಾತೇನಂತ, ಯಾಕಂದ್ರೆ ಎಲ್ಲ ಹತ್ಕೊಂಡ್ಬಿಡ್ತಾವೆ. ಇನ್ನು ಒಂದು ಸೈಡ ನೀರು ಕಾಯಕ್ಕಿಟ್ಟೀನಿ ರೀ, ಅದ್ರ ಒಳಗೆ ಇದನ್ನು ಇಟ್ಬಿಡ್ತಾನಂತ. ಜಾಲಿ ಎಲ್ಲ ಕುದಿ ಬಂದಾವು. ಆ ಟೈಮ್ದಾಗ ಒಂದೊಂದಾಗಿ ನಾವು ಕ್ಯಾಬೇಜ್ ಕಡುಬು ಅಂತಾರೆ ಕರೀರಿ, ಇಲ್ದಿರ ಮೋಮೋಸ್ ಅಂತಾರೆ ಕರೀರಿ. ಯಾವ ಶೇಪ್ ಬೇಕಲ್ಲ ಆ ಶೇಪ್ ನಾವು ಮಾಡ್ಕೊಂಡು ಇಟ್ಬಿಡಾತನಂತ್ರಿ. ಒಂದು 5 ನಿಮಿಷ ಇವನ್ನೆಲ್ಲ ಬಾಯಿ ಮುಚ್ಚಿ ಇಟ್ಬಿಡೋಣಂತ್ರಿ. ಇಷ್ಟ ನಮಗೆ ಬಿಸಿ ಹವಕ್ಕನ ಬೆಂದ ಸಿಕ್ಬಿಡ್ತಾವ್ರಿ. ಒಂದು 5 ನಿಮಿಷ ಆದಿಂದ ಬಾಯಿ ತೆಗೆದ ನೋಡೋಣಂತ್ರಿ. ಯಾಕಂದ್ರೆ ಎಲ್ಲನೂ ಅವನ್ನ ಹೊಳಿಸಿ ಮತ್ತೊಂದು ಮೈ ಇಟ್ಬಿಡೋಣ, ಯಾಕಂದ್ರೆ ಮ್ಯಾಲೆಲ್ಲ ಹಸಿ ಇರ್ತೈತಿ. ಇದೆಲ್ಲ ಆದಿಂದ ಫೈನಲಾಗಿ ರೆಡಿಯಾಗಿ ಸಿಕ್ಕುರಿ. ನನ್ನ ಮಗಳದ್ದು ಕ್ಯಾಬೇಜ್ ಕಡುಬು ಆಯ್ತು, ನನ್ನ ರೆಸಿಪಿ ಮೋಮೋಸ್ ಆಯ್ತು. ಹೆಂಗಿತ್ತು ಅನ್ನೋದನ್ನು ನೀವು ನನಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಿ. ಮಾಡುವಂಥ ಅಡುಗೆಗಳು ಒಂದೇ ಥರ ಇರ್ತಾವ್ರಿ ಕರೆ, ಆದರೆ ಮಾಡೋ ವಿಧಾನಗಳು ಬೇರೆ ಇರ್ತಾವ್ರಿ. ಹೀಗಾಗಿ ನನ್ನ ಮಗಳದು ಇವತ್ತಿಂದ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ನೀವು ನನಗೆ ತಪ್ಪದೆ ಹೇಳ್ರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬೆಟ್ಟಕ್ಕನಂತ.